ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಇದ್ದೀನಿ. ನೀವೆಲ್ಲ ಹೇಗಿದ್ದೀರಾ ಅಂತ ಭಾವಿಸುತ್ತಾ, ಖುಷಿಯಾಗಿದ್ದೀರಾ ಅಂತ ಹೇಳುತ್ತಾ ಇವತ್ತಿನ ತರಗತಿ ಶುರು ಮಾಡೋಣ. ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಾಸನ ಶುರು ಮಾಡೋಣ. ಏನೂ ಇಲ್ಲ ಮಕ್ಕಳೇ, ವಚನಗಳು ಯಾವ ರೀತಿ ಶರಣರು ಹೇಳಿದ್ದಾರೆ. 12ನೆಯ ಶತಮಾನದಲ್ಲಿ ವಚನಗಳು ಅಂತ ಜ್ಞಾಪಕಕ್ಕೆ ಬಂದಾಗ ನಮಗೇನಾಗುತ್ತೆ ಅಂದರೆ, ಯಾರು ನೆನಪಾಗ್ತಾರೆ ಅಂದರೆ, ವಚನಗಳು ಅಂತ ಬಂದಾಗ 12ನೆಯ ಶತಮಾನದ ಶಿವಶರಣರಾದಂತಹ ಬಸವಣ್ಣ, ಅಕ್ಕಮಹಾದೇವಿ ಇವರೆಲ್ಲ ಬರ್ತಾರೆ. ವಚನಕಾರರಾಗಿರ್ತಕ್ಕಂತಹ ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಒಂದೊಂದು ಶಾಲೆಯಲ್ಲಿ ಕೂಡ, ಒಂದೊಂದು ಕಾಲೇಜಿನಲ್ಲಿ ಕೂಡ, ಒಂದೊಂದು ಪದವಿ, ಸ್ನಾತಕೋತ್ತರ, ಡಬಲ್ ಡಿಗ್ರಿ, ಮಾಸ್ಟರ್ಸ್ ಆ ಕಾಲೇಜುಗಳಲ್ಲಿ ಹೋಗಿ ವಚನಗಳನ್ನು ಹೇಗೆ ಮೂಡಬೇಕು, ಹೇಗೆ ಬಂದಬೇಕು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಅವರು ಒಂದು ಆಶಯ ಆಗಿರ್ತದೆ. ಹಾಗಿದ್ರೆ ವಚನಕಾರರು ಯಾಕೆ ನಮ್ಮ ಭಾರತದಲ್ಲಿ ಸಂಸ್ಕೃತಿಯ ಕನ್ನಡದಲ್ಲೇ ಇರಬೇಕು ಅಂತಂದರೆ, ಮೂಲ ಉದ್ದೇಶ ಏನು ಅಂದರೆ, ಜನರಿಗೆ ನಂಬಿಕೆ ಅನ್ನೋದು ಬರಬೇಕು, ದೇವರ ಒಂದು ನಂಬಿಕೆ ಬರಬೇಕು, ದೃಢ ಸಂಕಲ್ಪವನ್ನು ಆಗಬೇಕು ಅಂತ ಹೇಳಿ ಕವಿಯಾದಂತಹ, ಲೇಖಕರಾದಂತಹ, ಅಧ್ಯಕ್ಷರಾದಂತಹ, ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಅರವಿಂದ ಜತ್ತಿಯವರು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಶುರು ಮಾಡೋಣ. ಇವತ್ತಿನ ತರಗತಿ ಬಂದ್ಬಿಟ್ಟು ವಚನಕಾರರು ಮತ್ತು ವ್ಯಕ್ತಿತ್ವ ವಿಕಾಸನ. ಕರೆಕ್ಟಾಗಿ ಕೇಳಿಸ್ಕೊಂಬಿಡ್ರಿ, ಅರ್ಥ ಆಗ್ಬಿಡುತ್ತೆ. ಸಹಜವಾಗಿ ಅಂದರೆ ಸಾಮಾನ್ಯವಾಗಿ ಯಾವುದೇ ಒಂದು ಪ್ರಕೃತಿಯನ್ನು ನೋಡಬೇಕಾದ್ರೆ ನಾವು ಇವತ್ತು ಕೂಡ ಪ್ರಕೃತಿಯನ್ನು ಕಡಿತಾ ಇದ್ದೀರಿ, ಮರಗಳನ್ನು ಕಡಿತಾ ಇದ್ದೀರಿ, ಭೂಮಿಯನ್ನು ಬಿತ್ತನೆ ಮಾಡಲಿಕ್ಕೆ ಉಳ್ತಾ ಇದ್ದೀರಿ ಅಂತಂದಾಗ ಪ್ರಕೃತಿಯ ನಿಯಮದಂತೆ ಶುರು ಮಾಡ್ತಾ ಇದ್ದಾರೆ ನೋಡಿ. ಪ್ರಕೃತಿಯ ನಿಯಮದಂತೆ ಸ್ಥಿತಿ, ಸೃಷ್ಟಿ, ಲಯ, ಸ್ಥಿತಿ, ಸೃಷ್ಟಿ, ಲಯ, ಇವು ಮೂರು ಏನಿರುತ್ತೋ ಅದು ಯಾವಾಗಲೂ ಕೂಡ ನಿರಂತರವಾಗಿ ನಡೆಯುತ್ತದೆ. ಅರ್ಥ ಆಯ್ತಾ? ನಾನು ಹೇಳ್ತಾ ಇರೋದಲ್ಲ ಇದು, ನೀವು ಹೇಳ್ತಾ ಇರೋದು ಯಾರೋ ಅಲ್ಲ ಇದು. ಡಾಕ್ಟರ್ ಅರವಿಂದ ಜತ್ತಿ, ಲೇಖಕರಾದಂತಹ ಡಾಕ್ಟರ್ ಅರವಿಂದ ಜತ್ತಿಯವರು ನಮಗೆ, ನಿಮಗೆ ಒಳ್ಳೆಯದಿಗಾಗಿ ಅಂದರೆ ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳೋದಾದರೆ ನಾವು ಹೇಳೋಣ. ನೆಕ್ಸ್ಟ್, ಪ್ರಕೃತಿ ನಿಯಮದಂತೆ ಅಂದರೆ ಪಾಲನೆಯಾದಂತೆ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರು ಏನಿರುತ್ತೋ ಈ ಮೂರು ಯಾವಾಗಲೂ ಕೂಡ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಏನು ಕರಿತೀರ, ನಿರಂತರವಾಗಿ ಇರುತ್ತೆ ಅಂತೆ. ಮಗುವಿನ ಜನನದಿಂದ ಆರಂಭವಾಗುವ ನೈಸರ್ಗಿಕ ಪ್ರಕ್ರಿಯೆ ನಮಗೆ ಅರಿವಾಗದಂತೆ ನಿರಂತರವಾಗಿ ವಿಕಾಸಗೊಳ್ಳುತ್ತಿರುತ್ತದೆ. ಅಂದರೆ ಸಾಮಾನ್ಯವಾಗಿ ಇವಾಗ ಎಲ್ಲರಿಗೂ ಮಗು ಹುಟ್ಟುತ್ತದೆ. ಚಿಕ್ಕ ಮಗು ಹೇಗೆ ತನ್ನ ತಾಯಿಯನ್ನು ಬಿಟ್ಟು ದೊಡ್ಡವರಾಗ್ತಾರೆ ಅಥವಾ ದೊಡ್ಡವರಾಗ್ತಾರೆ, ಅದೇ ರೀತಿ ಮಗು ಹುಟ್ಟಿದಾಗಿಂದ ಪ್ರಾರಂಭವಾದಾಗಿಂದ ಅವಾಗ ಸ್ಟಾರ್ಟ್ ಆದಾಗಿಂದ ಹಿಡಿದು ಕೊನೆಯವರೆಗೂ ಅವ್ರಿಗೆ ವಚನಗಳನ್ನು ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಅರವಿಂದ ಜತ್ತಿಯವರು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೆಕ್ಸ್ಟ್, ಈ ವಿಕಾಸಕ್ಕೆ ಪೂರಕವಾಗುವ ಅಂಶಗಳನ್ನು ಮನುಷ್ಯ ಹೊಂದಿಸಿಕೊಂಡು ಬಿಟ್ಟಿದ್ದಾನೆ. ಈ ಒಂದು ಅಂಶ ಏನಿದೆ, ಈ ಒಂದು ಮೂಲಭೂತ ಸೌಕರ್ಯ ಏನಿದೆಯೋ ಅದನ್ನು ನಾವು ಒಂದೊಂದಾಗಿ ಪಾಯಿಂಟ್ಸ್ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮನುಷ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂದರೆ ವಚನಕಾರರು ಅಂತ ಅರ್ಥ. ಇಲ್ಲಿ ವ್ಯಕ್ತಿ ಎಂದಾಗ, ವಚನಕಾರರಲ್ಲಿ ವ್ಯಕ್ತಿ ಅಂತ ಬಂದಾಗ ಯಾರು ಅಂತ ಕೇಳಿದ್ರೆ, ವ್ಯಕ್ತಿ ಎಂದಾಗ ಅವನು ಯಾವಾಗಲೂ ಕೂಡ ದೈಹಿಕವಾಗಿ ಅಂದರೆ ಫಿಸಿಕಲ್ ಆಗಿ
ದೃಷ್ಟಿಯಿಂದ ಒಂದೇ ಜ್ಞಾನವಾಗಿ ನೋಡ್ತಕ್ಕಂತಹ ಒಂದು ವಿಕಾಸಗೊಂಡವನು ಎಂದು ಅರ್ಥೈಸಿಕೊಳ್ಳಬಹುದು. ಹೌದಲ್ವಾ? ಇಲ್ಲಿ ವಚನಕಾರರಲ್ಲಿ ವ್ಯಕ್ತಿ ಅಂತ ಬಂದಾಗ ಅವನು ಯಾವಾಗಲೂ ಕೂಡ ದೈಹಿಕವಾಗಿ ಇರಬೇಕು, ಮಾನಸಿಕವಾಗಿರಬಾರ್ದು, ಅವನು ಫುಲ್ಲು ಮೆಂಟಲ್ ಆಗಿರಬಾರ್ದು, ಫಿಸಿಕಲ್ ಆಗಿ ಫಿಟ್ನೆಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದಲ್ಲದೆ ದೃಷ್ಟಿಯಿಂದ ನೋಡಬೇಕು, ಅವನು ದೃಷ್ಟಿಯಿಂದ ನಡಿಬೇಕು, ದೃಷ್ಟಿಯಿಂದ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಅರವಿಂದ ಜಟ್ಟಿ ಅವರು ಹೇಳ್ತಾ ಇದ್ದಾರೆ, ನಾನಲ್ಲ. ನೆಕ್ಸ್ಟ್ ವ್ಯಕ್ತಿ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಕಾಯವನ್ನು ಸದೃಢವಾಗಿ ಬೆಳೆಸಿಕೊಳ್ಳಬೇಕಾದ್ದು ಅನಿವಾರ್ಯ. ಕಾರ್ಯ ಅಂದರೆ ಇಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅದನ್ನು ಯಾವುದೇ ರೀತಿ ಲಾಸ್ ಆಗದೆ ಪ್ರಾಫಿಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಅನಿವಾರ್ಯ ಅಂದರೆ ಅವಶ್ಯಕತೆ. ನೆಕ್ಸ್ಟು ಇಲ್ಲವಾದಲ್ಲಿ ಕೆಲಸವನ್ನು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಸನ್ಮಾರ್ಗ ಅಂದರೆ ದಾರಿಯಲ್ಲಿ ನಡೆಸ್ತಾರೆ ದೇವರು ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಇಲ್ಲವಾದಲ್ಲಿ ದೇಹವು ರೋಗ ರುಜಿನಗಳಿಗೆ ಬಲಿಯಾಗುವ ಅಪಾಯವಿರುತ್ತದೆ. ಈ ಕೆಲವರು ನಾನು ಕೆಲಸ ಮಾಡೋದಿಲ್ಲ ಅಂತ ಮುಚ್ಚು ಸೈಲೆಂಟಾಗಿ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಏನು ಗೊತ್ತು? ಯಾವುದೇ ಒಂದು ಮೂಲೆಗೆ ಹೋಗಿ ಬಿದ್ದಿರ್ತಾರೆ, ಯಾವುದೋ ಒಂದು ಮೂಲೆಗೆ ಹೋಗಿ ಸೇರಿರ್ತಾರೆ. ಯಾಕೆಂದರೆ ಕೆಲಸ ಮಾಡಲ್ಲ, ಎನರ್ಜಿ ಬರಲ್ಲ, ಏನು ಬರಲ್ಲ, ಶಕ್ತಿ ಇರಬೇಕು ಅಂತ ಹೇಳ್ತಾರೆ. ಶಕ್ತಿನೇ ಇಲ್ಲ ಅಂದಮೇಲೆ ಮನುಷ್ಯ ಯಾವ ರೀತಿ ಸಹಜವಾಗಿ ಬದುಕ್ತಾನೆ ಮುಂದೆ ಅಂತ ಡಾಕ್ಟರ್ ಅರವಿಂದ ಜಟ್ಟಿಯವರು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಈ ದೈಹಿಕ ಬೆಳವಣಿಗೆಯೊಂದಿಗೆ ಆಂತರಂಗಿಕ ಬೆಳವಣಿಗೆಯೂ ಸಹ ಅವಶ್ಯಕತೆ. ಹೌದಲ್ವಾ? ದೈಹಿಕವಾಗಿ ಮಾನಸಿಕವಾಗಿ ಅಲ್ಲದೆ ನಮ್ಮಲ್ಲಿ ಇರ್ತಕ್ಕಂತಹ ಬಾಡಿ ಏನಿದೆಯೋ, ದೇಹ ಏನಿದೆಯೋ ಆ ದೇಹವನ್ನು ನಾವು ಸೂಕ್ಷ್ಮವಾಗಿ ನೋಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಿ ಹೊರಗೆ ದೈಹಿಕವಾಗಿ ಎಷ್ಟು ಶಕ್ತಿಶಾಲಿಯಾಗುತ್ತಾನೆಯೋ ಅಷ್ಟೇ ಅವನ ಅಂತಹ ಸತ್ವವು ಸಹ ವಿಕಾಸಗೊಳ್ಳಬೇಕಾಗುತ್ತದೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಕವಿಯಾದಂತಹ ಲೇಖಕರಾದಂತಹ ಡಾಕ್ಟರ್ ಅರವಿಂದ ಜಟ್ಟಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ವ್ಯಕ್ತಿ ಯಾವ ರೀತಿ ಇರಬೇಕು ಅಂದರೆ, ವ್ಯಕ್ತಿಗೆ ಅಂತಹ ಸತ್ವ ಅಂದರೆ ಅದೊಂದು ಗುಣಗಳನ್ನು ಬೆಳೆಸ್ಕೋಬೇಕು. ಅದು ಸಹ ಅವನಿಗೆ ವಿಕಾಸಗೊಳ್ಳಬೇಕಾಗುತ್ತದೆ. ಅಂದರೆ ಎಷ್ಟು ಶಕ್ತಿಶಾಲಿ ಆಗುತ್ತಾರೋ, ಎಷ್ಟು ಬುದ್ಧಿವಂತರಾಗಿರ್ತಾರೋ ಒಬ್ಬ ವ್ಯಕ್ತಿ ಅಷ್ಟೇ ಶಕ್ತಿಶಾಲಿಯಾಗಿರಬೇಕು. ಶಕ್ತಿಶಾಲಿ ಅಲ್ಲದೆ ಎಷ್ಟು ಸಹ ವಿಕಾಸ ಅಂದರೆ ಡೆವಲಪ್ ಆಗ್ತಾನೆ ಅನ್ನೋದು ಕೂಡ ಇಂಪಾರ್ಟೆಂಟ್, ಮುಖ್ಯ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಕೆಲವೊಮ್ಮೆ ಅಂದರೆ ಒಂದೊಂದು ಸಾರಿ, ಯಾವಾಗಲೂ ಅಲ್ಲ, ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನೈಸರ್ಗಿಕ ಪ್ರಳಯ ವ್ಯಕ್ತಿಯ ಸಾವಿನ ರೂಪದಲ್ಲಿ ದೊಡ್ಡ ದುರಂತ ಎಂದು ನಾವು ಚಿಂತಿಸುತ್ತೇವೆ. ಹೌದಲ್ವಾ? ಹುಷಾರಿಲ್ಲ ಅಂದಮೇಲೆ ಏನೇನೋ ಅನ್ಕೊಂತಾರೆ ಜನ. ಅಯ್ಯ ಅವನು ಹುಷಾರಿಲ್ಲ, ಅವನು ಹಾಸ್ಪಿಟ್ಲಲ್ಲಿ ಹೋದರೆ ವಾಪಸ್ ಬರ್ತಾನೆ ಇಲ್ಲ ಅಂತ ಅನ್ನೋರು ಸ್ವಲ್ಪ ಜನ ಇದ್ದರೂ ಕೂಡ ಸುಮಾರು ಜನ ಇದ್ದಾರೆ, ಸ್ವಲ್ಪ ಅಲ್ಲ ಸುಮಾರು ಜನ ಇದ್ದಾರೆ. ಬಟ್ ಆಗ ಬರೋರು ಇರ್ತಾರೆ, ಆಗದೇ ಇರ್ತಾರೆ. ಯಾರಿಗೂ ಗೊತ್ತು? ದೇವರಿಗೊಬ್ಬರಿಗೆ ಗೊತ್ತು. ವ್ಯಕ್ತಿ ಹುಟ್ಟು ಸಾವಿರ ನಡುವೆನೇ ಈ ಬಾಂಧವ್ಯವನ್ನು ಹೇಳ್ತಾ ಇದ್ದಾರೆ. ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಓಡಾಡುತ್ತಾ ಇರುವಂಥದ್ದೇ ನಿಜವಾದ ಜೀವನ ಅಂತ ನಾನು ಹೇಳ್ತೀನಿ. ಓಕೆನಾ? ನೆಕ್ಸ್ಟು, ಆದರೆ ಸಾವಿಗಿಂತ ದೊಡ್ಡ ದುರಂತ ಇನ್ನೊಂದಿದೆ. ಸಾವೇ ಅಂತ ನಾವು ಭಾವಿಸ್ಕೊಂಡ್ರೆ ಇವತ್ತು ಹುಟ್ಟುತ್ತೀರಿ, ನಾಳೆ ಸಾಯ್ತೀವಿ ಅಂದರೆ ಸಾವಿಗಿಂತ ದೊಡ್ಡ ದುರಂತ ಬೇರೆ ಏನೋ ಒಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂದರೆ, ಅದು ನಾವು ಬದುಕಿರುವಾಗಲೇ ನಮ್ಮ ಅಂತರಂಗದ ಶಕ್ತಿಯನ್ನು, ಅಂದರೆ ನಾವು ಬದುಕಿರುವಾಗಲೇ ಏನಾಗುತ್ತೆ, ಅಂತರಂಗದ ಅಂದರೆ ಮಾನಸಿಕ ದೈಹಿಕವಾಗಿ ಅಸ್ವಸ್ಥವಾಗಿಲ್ಲದೆ ಅಲ್ಲದೆ
ನಮ್ಮ ದೇಹವನ್ನು ನಾವು ಶಕ್ತಿಯನ್ನು ಕಾಪಾಡಬೇಕು. ಮತ್ತು ಆತ್ಮ ಎದೆಯನ್ನು ಮುಟ್ಟಿಕೊಂಡು ನಾವು ಆತ್ಮಸ್ಥೈರ್ಯವನ್ನು ಧ್ಯಾನವನ್ನು ಮಾಡಬೇಕು. ಅಂತಹ ಸತ್ವವನ್ನು ಅರಿಯದೆ ಅದನ್ನು ನಿರ್ಜೀವಗೊಳಿಸುವ ಸ್ಥಿತಿಯೇ ಬದುಕಿನ ದೊಡ್ಡ ದುರಂತ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಪ್ರತಿಯೊಬ್ಬ ವ್ಯಕ್ತಿಯು, ಯಾರೂ ಅಲ್ಲ ಎಲ್ಲರೂ ವ್ಯಕ್ತಿ, ನಾನು ಒಬ್ಬರು ಇಬ್ಬರು ಅಂತ ಹೇಳಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನ ಯಾವುದೇ ಹಂತದಲ್ಲಾಗಲಿ, ಯಾವುದೇ ಒಂದು ಸ್ಟೇಜ್ ಬದುಕಿರುವಾಗ ಯಾವುದೋ ಒಂದು ಸ್ಟೇಜ್ ಹೋಗ್ತಾನೆ ಅಂದರೆ ಆ ಸ್ಟೇಜಲ್ಲಿ ಅಂತಹ ಶಕ್ತಿ ಬಗ್ಗೆ ಅವನು ಚಿಂತನೆ ಮಾಡಬೇಕು ಮತ್ತು ಅದನ್ನು ವಿಕಾಸಗೊಳಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಆವಾಗಲೇ ಅವನು ನಿರ್ಧಾರಕ್ಕೆ ಬರ್ತಾನೆ, ಒಂದು ರೈಟ್ ಡಿಸಿಷನ್ಸ್ ಬರ್ತಾನೆ. ನಾನು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ಯಾವ ದಾರಿಯಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ವಾಪಸ್ ಬರಬೇಕು ಅಂತ ಆ ವ್ಯಕ್ತಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದೇ ವ್ಯಕ್ತಿತ್ವ ವಿಕಾಸದ ಮೊದಲ ಹೆಜ್ಜೆ. ಫಸ್ಟ್ ಸ್ಟೆಪ್ ಏನು? ಯಾವ ಒಂದು ಮಗು ಹುಟ್ಟಿನಿಂದ ಸಾಯುವವರೆಗೂ ಕೂಡ ತನ್ನ ಜೀವನವನ್ನು, ಆಂತರಿಕ ಜೀವನವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್, ಎರಡನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ಲೇಖಕರಾದಂತಹ ಡಾಕ್ಟರ್ ಅರವಿಂದ ಜತ್ತಿಯವರು ಹೇಳ್ತಾ ಇದ್ದಾರೆ, ಕೆಲವೊಂದು ಸಾರಿ ಅಂತಹ ಶಕ್ತಿ, ಆತ್ಮಸ್ಥೈರ್ಯ, ಆತ್ಮಬಲ ಈ ಮೂರು ಶಬ್ದಗಳ ಬಗ್ಗೆ ಚಿಂತನೆಯನ್ನು ಮಾಡಿದಾಗ ನಾವು ಇದೊಂದು ಆಧ್ಯಾತ್ಮಿಕ ಚಿಂತನೆ ಅಥವಾ ಸಾಂಪ್ರದಾಯಿಕ ಅಂದರೆ ಕಲ್ಚರಲ್ ಸಿದ್ಧಾಂತ ಎಂದು ತಾತ್ಸಾರ ಮಾಡುವುದೇ ಹೆಚ್ಚು. ತಾತ್ಸಾರ ಅಂದರೆ ಯೋಚನೆ ಮಾಡೋದು ಹೆಚ್ಚು. ಆದರೆ ಈ ವಿಚಾರ ಬದುಕಿನ ಅತ್ಯಂತ ಮುಖ್ಯ ಅಂಶ ಎಂಬುದನ್ನು ಅರಿತು ಮನಬಿಚ್ಚಿ ಮಾತನಾಡುವ ಅವಶ್ಯಕತೆ ಇದೆ. ಹೌದಲ್ವಾ? ನೆಕ್ಸ್ಟ್, ಈ ಒಂದು ಅಂಶದ ಬಗ್ಗೆ 12ನೆಯ ಶತಮಾನದ ಬಸವಾದಿ ಶರಣರು ಯಾವ ರೀತಿ ಸ್ಪಂದಿಸಿದ್ದಾರೆ ಎಂದು ಆಲೋಚನೆ ಮಾಡಿದರೆ ವಚನ ಸಾಹಿತ್ಯವನ್ನು ನೋಡುವ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ನಾನು ಆಗಲೇ ಹೇಳ್ದಂಗೆ, ಮುಂಚಿತವಾಗಿಯೂ ಕೂಡ ನಾನು ಹೇಳಿದಾಗ 12ನೇ ಶತಮಾನ ಅಂತ ಜ್ಞಾಪನ ಬರುತ್ತೆ. ವಚನಗಳು ಅಂತ ಬಂದಾಗ ನಮಗೆ ಜ್ಞಾಪನ ಬರೋದು ಬಸವಣ್ಣ, ಶಿವಶರಣರು, ಅಕ್ಕಮಹಾದೇವಿ, ಇನ್ನೂ ಮುಂತಾದ ವಚನಕಾರರು, ಆಯ್ದಕ್ಕಿ ಲಕ್ಕಮ್ಮ, ಇನ್ನೂ ಮುಂತಾದ ವಚನಗಳನ್ನು ಜ್ಞಾಪಕ ಬರ್ತಾರೆ. ಯಾವಾಗ ಅಂದರೆ 12ನೇ ಶತಮಾನದಲ್ಲಿ ಏನೇನು ನಡೀತು, ಯಾವ ರೀತಿ ನಡೀತು ಅಂತ ಬಸವಣ್ಣನವರು ಬರೆದಿರ್ತಕ್ಕಂಥದ್ದೇ ಲೇಖಕರು ಬರೀತಾರೆ. ಬಸವಣ್ಣನವರನ್ನು ಕುರಿತು ಬರೀತಾರೆ ಡಾಕ್ಟರ್ ಅರವಿಂದ ಜತ್ತಿಯವರು. ಓಕೆನಾ? ನೆಕ್ಸ್ಟ್, ವಚನವನ್ನು ಓದಿದ್ರೆ ಡಾಕ್ಟರ್ ಅರವಿಂದ ಜತ್ತಿಯವರು ಹೇಳ್ತಾ ಇದ್ದಾರೆ, ಅದಲ್ಲದೆ ವಚನಗಳನ್ನು ನೀವು ಏನಾದರೂ ಸರಿಯಾಗಿ ಓದಿದ್ರೆ, ಅರ್ಥ ಮಾಡಿಕೊಂಡರೆ ದೃಷ್ಟಿಕೋನನೇ ಬದಲಾಗ್ಬಿಡುತ್ತೆ, ಚೇಂಜ್ ಆಗಿಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಕಾರಣ ಯಾಕೆ ಅಂದರೆ ರೀಸನ್ ಹೇಳ್ತಾ ಇದ್ದಾರೆ, ಇದನ್ನು ಅರಿತ ಅಂದರೆ ಇದನ್ನು ತಿಳಿಯುವಂತಹ ಒಬ್ಬ ವ್ಯಕ್ತಿ ಯಾರಿರ್ತಾರೆ ಅವರು ಯಾವಾಗಲೂ ಕೂಡ ಶರಣರು ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಮುಖೇನ ಇಡೀ ಸಮಾಜವನ್ನು ಅಂದರೆ ಇಡೀ ಜಗತ್ತನ್ನು ವಿಕಾಸಗೊಳಿಸಬಹುದಾದ ಸಿದ್ಧಾಂತವನ್ನು ತಮ್ಮ ಅನೇಕ ವಚನಗಳ ಮೂಲಕ ವ್ಯಕ್ತಪಡಿಸಿದ್ದಾರೆ. ಒಬ್ಬೊಬ್ಬ ವ್ಯಕ್ತಿಯು ತಾವು ವಿಕಾಸದ ಹಾದಿ ಹಿಡಿದರೆ ಅಂದರೆ ದಾರಿಯನ್ನು ಕಂಡುಕೊಂಡು ಹಿಡಿದರೆ ವ್ಯಕ್ತಿಗಳ ಸಮುಚ್ಚಯವಾದ ಸಮಾಜ ಅರ್ಥಾತ್ ದೇಶ ಉದ್ಧಾರವಾಗುವುದು ಎಷ್ಟು ಹೊತ್ತು. ಹೌದಲ್ವಾ? ಅವ್ರು ಹೇಳ್ತಾ ಇದ್ದಾರೆ, ಸಮಾಜನೇ ನಾವು ನಂಬ್ಕೊಂಡಿರೋಕ್ಕಾಗೋದಿಲ್ಲ, ಸಮಾಜದಲ್ಲಿ ನಾವು ಉದ್ಧಾರ ಆಗಬೇಕು, ಏನೋ ಒಂದು ಕೆಲಸವನ್ನು ದೇಶಕ್ಕೋಸ್ಕರ ನಾವು ಪ್ರಾಣತ್ಯಾಗವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ 12ನೆಯ ಶತಮಾನದ ಚಿಂತನ ಇಂದಿನ 21ನೇ ಶತಮಾನ, ಇವಾಗಿರೋದು 21ನೇ ಶತಮಾನದಲ್ಲಿ ಸೆಂಚುರಿಯಲ್ಲಿ ನಾವು ಇದ್ದೀರಿ. ಅವರಿದ್ದಾಗ 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅವಕ್ಕೂ ಇವಕ್ಕೂ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ, ಡಿಫ್ರೆನ್ಸನ್ನು ಕಂಡುಹಿಡಿಯಿರಿ ಅಂತ. ಇಂದಿನ 21ನೇ ಶತಮಾನದ ಚಿಂತನೆಗಳ ಸಮಂಜಸ
ಲೋಕದಿಗಿಲು ಹುಟ್ಟಿಸುತ್ತದೆ. ಅಯ್ಯೋ ಇದು ಕಲಿಯುಗ ಅಂತ ನಾವು ಅಂದ್ಕೊತೀವಿ, ಏನು ಕಷ್ಟ ಇರಲ್ಲ ಅದು ಇದು ಅಂತ. ಬಟ್ ಅವಕ್ಕೂ ಇವಕ್ಕೂ ಏನು ನಡುವೆ ವ್ಯತ್ಯಾಸ ಏನಿದೆ ಅಂತ ಹೇಳ್ತಾ ಇದ್ದಾರೆ. ಮೂಲಭೂತವಾದ ವ್ಯಕ್ತಿತ್ವವೆಂಬುದು ಯಾವ ಕಾಲದಲ್ಲಾಗಲಿ ಒಂದೇ ಎಂಬುದು ಸ್ಪಷ್ಟ. ನಾಗರಿಕತೆಯ ಅಂದರೆ ಸಿಟಿಸನ್ ಆದವರು ಪ್ರಭಾವದಿಂದ ವ್ಯಕ್ತಿಯ ಬಹಿರಂಗದ ಪ್ರಗತಿ ಆಧುನೀಕರಣಗೊಂಡಿದೆ. ಯಾದರೂ ಅವನ ಅಂತರಂಗದ ಮನಸ್ಸಿಗ ತತ್ವವನ್ನು ವಿಕಾಸಗೊಳಿಸುವ ಸಂಸ್ಕೃತಿ ಮೈಗೂಡಬೇಕಾದ ಅಗತ್ಯ ಎದ್ದು ಕಾಣುತ್ತಿದೆ. ನೆಕ್ಸ್ಟ್ 3ನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ಡಾಕ್ಟರ್ ಅರವಿಂದ ಜತ್ತಿ ಅವರು. 3ನೇ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವೆಲ್ಲ ಕೇಳಿರ್ಬೋದು UNO ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ಅಂತ ಒಂದು, ಮತ್ತು ಇನ್ನೊಂದು ಕಂಪನಿ ಬಂದ್ಬಿಟ್ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೇಳಿದ್ದೀರಾ. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ರಾಷ್ಟ್ರ ಸಂಸ್ಥೆಯನ್ನು ಅಂತ ಕೇಳಿದ್ದೀರಾ. ಇವೆರಡು ಸಂಸ್ಥೆಗಳ ಬಗ್ಗೆ ಕುರಿತು ಅವರು ಯಾವ ರೀತಿ ಆಲೋಚನೆ ಮಾಡಿದ್ದಾರೆ, ಅವರು ಏನಂತ ನಮಗೆ ಗೈಡ್ಲೈನ್ಸ್ ಮಾರ್ಗಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ 3ನೇ ಪ್ಯಾರದಲ್ಲಿ ಡಾಕ್ಟರ್ ಅರವಿಂದ ಜತ್ತಿಯವರು ನಮಗೆ ತಿಳಿಸ್ತಾ ಹೋಗ್ತಾ ಇದ್ದಾರೆ. ನೋಡೋಣ ಬನ್ನಿ 3ನೇ ಪ್ಯಾರದಲ್ಲಿ ಏನು ಹೇಳ್ತಾ ಇದ್ದಾರೆ ಡಾಕ್ಟರ್ ಅರವಿಂದ ಜತ್ತಿಯವರು ಅಂದರೆ, ಆಧುನಿಕ ಜಗತ್ತಿನಲ್ಲಿ ಅಂದರೆ ಯಾವುದೋ ಒಂದು ಕಾಲದಲ್ಲಿ ಮುಂದೆ ಬರುವಂತಹ ಜಗತ್ತೇನಿದೆ, ಅತ್ಯಂತ ಹಿರಿಯ ಸಂಯುಕ್ತ ರಾಷ್ಟ್ರ ಸಂಸ್ಥೆಯನ್ನು ಗಮನಿಸೋಣ, UNO ಅನ್ನು ಗಮನಿಸೋಣ ಅಂತ ಹೇಳ್ತಾ ಇದ್ದಾರೆ. ಆ ಸಂಸ್ಥೆಯ ಅಂದರೆ ಇಲ್ಲಿ UNO ಅನ್ನೋ ಸಂಸ್ಥೆಯ ಅಂಗವಾದ ವಿಶ್ವ ಆರೋಗ್ಯ ಸಂಸ್ಥೆಯು ಕೂಡ WHO ವ್ಯಕ್ತಿತ್ವ ವಿಕಾಸಕ್ಕೆ 10 ಜೀವನ ಕೌಶಲ್ಯ ಅಂದರೆ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ, ಸ್ಕಿಲ್ಸನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಅದು ತುಂಬ ಅವಶ್ಯಕ ಎಂದು ನಿರ್ದೇಶನ ಅಂದರೆ ಡೈರೆಕ್ಟರ್ ಆಗಿ ತಿಳಿಸ್ಕೊಡ್ತಾ ಇದ್ದಾರೆ ಡಾಕ್ಟರ್ ಅರವಿಂದ ಜತ್ತಿಯವರು. ನಮಗೆ ಅಲ್ದಿರ ಪ್ರತಿಯೊಂದು ಸಂಸ್ಥೆಗಳಿಗೂ ಕೂಡ ವಚನಗಳ ಸಾಹಿತ್ಯವನ್ನು, ವಚನಗಳ ಪ್ರೇರಣೆಯನ್ನು ಬೆಳೆಸಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್, ಆ ಸಂಸ್ಥೆಯ ಅಂಗವಾದ ವಿಶ್ವ ಆರೋಗ್ಯ ಸಂಸ್ಥೆ WHO ವ್ಯಕ್ತಿತ್ವ ವಿಕಾಸಕ್ಕೆ 10 ಜೀವನ ಕೌಶಲ್ಯಗಳು ಅವಶ್ಯಕ ಎಂದು ನಿರ್ದೇಶನ ನೀಡಿದೆ. ಆ ಕೌಶಲ್ಯಗಳನ್ನು ಅಂದರೆ ಟ್ರೈನಿಂಗ್ಗಳನ್ನು, ಕೌಶಲ್ಯ ಅಂದರೆ ಸ್ಕಿಲ್ಸ್, ಟ್ರೈನಿಂಗ್ಗಳನ್ನು ಹರೆಯದಲ್ಲಿರುವ ಮಕ್ಕಳಿಗೆ ಕಲಿಸಬೇಕೆಂದು ಅದು ಸೂಚಿಸಿದೆ. ದೊಡ್ಡವರು ಆಲ್ರೆಡಿ ಕಲಿತಿದ್ದಾರೆ, ಹರೆಯದ ವಯಸ್ಸಿನವರು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸಹ ಅದು ತುಂಬ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾರೆ. ಇಂದು ಅಂದರೆ ಇವತ್ತಿನ ಜಗತ್ತು ಏನಾಗಿದೆ ಅಂದರೆ, ಇವತ್ತಿನ ಕಾಲದಲ್ಲಿ ವಿಶ್ವಸಂಸ್ಥೆ ಜನತೆಯ ಮುಂದಿಟ್ಟಿರುವ ಜೀವನ ಕೌಶಲ್ಯಗಳ ಬಗ್ಗೆ ಆಲೋಚಿಸುತ್ತಿರುವುದನ್ನು ಹಿಂದೇ ಬಸವಾದಿ ಶರಣರು ಮುಂಭಾವಿಸಿದ್ದರು. ಇವಾಗೇನಾಗುತ್ತೆ ಅಂತ ಮುಂಚೆನೇ ಬರೆದಿಕ್ಕಿದ್ದಾರಂತೆ ಎಂಬುದನ್ನು ಚಿಂತನೆಯನ್ನು ಮಾಡೋಣ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅಂದರೆ ಇಲ್ಲಿ ಆದರೆ ಈ ರೀತಿಯ ಚಿಂತನವು ನಮ್ಮ ವಿದ್ಯಾರ್ಥಿಗಳಲ್ಲಿ ಉಗಮವಾಗಬಹುದಾದ ವ್ಯಕ್ತಿತ್ವ ವಿಕಾಸವೆಂಬುದು ಪಾರಂಪರಿಕವಾಗಿ ಗೊತ್ತು ಸಿದ್ಧಾಂತ ಎಂಬ ಭಾವನೆಯನ್ನು ದೂರ ಸರಿಸಿ ಅಂದರೆ ತಳ್ಳಿರಿ. ಇಂದಿನ ವಾಸ್ತವದಲ್ಲಿ ಜೀವನದಲ್ಲಿ ಶರಣರ ವಿಚಾರಗಳು ಎಷ್ಟು ಪ್ರಸ್ತುತ ಎಂಬುದನ್ನು ಮನದಟ್ಟು ಮಾಡಲು ಸಹಾಯಕವಾಗುತ್ತವೆ. ಬದುಕಿಗೆ ವ್ಯಕ್ತಿತ್ವ ವಿಕಾಸ ಎಷ್ಟು ಮುಖ್ಯವೋ ಮತ್ತು ಅನಿವಾರ್ಯ ಎಂಬುದರ ಅರಿವು ಅಂದರೆ ಮೂಡಲು ಅಂದರೆ ಅದ್ರ ಬಗ್ಗೆ ತಿಳಿಯಲು ಅವರಲ್ಲಿ ಮೂಡಲು ಸಾಧ್ಯ. ಹಲೋ ಗೈಸ್, ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ವ್ಯಕ್ತಿತ್ವ ವಿಕಾಸನದ ವಿನ್ಯಾಸವನ್ನು ನೋಡ್ಕೊಂಡು ಹೋಗೋಣ. ಟಾಪಿಕ್ಸ್ ಇದೆ, 12 ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಒಂದೊಂದಾಗಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲನ್ನು ಯಾರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್ ಅಂತ ಹೇಳುತ್ತಾ ನನ್ನ ತರಗತಿಯನ್ನು ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.